Hello everyone. In today's session, we'll solve another illustration. So, here is a problem. Leo Limited, with its head office at Mangaluru, had a branch at Kundapur, which obtained supplies partly from head office and partly from outside suppliers. The branch keeps separate set of books. On 31st March 2019, the following trial balance was extracted. So, ಇಲ್ಲಿ ನಮಗೆ ಹೆಡ್ ಆಫೀಸ್ ಅಕೌಂಟ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರಾಂಚ್ ಬುಕ್ಸ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ಕೊಟ್ಟಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ 30,000, ಫಿಕ್ಸ್ಡ್ ಅಸೆಟ್ಸ್ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಎಷ್ಟು ತೋರಿಸಿದೆ ಅಲ್ಲಿ 16,000, ಬ್ರಾಂಚ್ ಬುಕ್ಸ್ ಅಲ್ಲಿ 8,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆನ್ 1/4/2018 4,000 ಹೆಡ್ ಆಫೀಸ್ ಬುಕ್ಸ್. Debtors and creditors head office books ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ 17,000 ಅಂದ್ರೆ debtors 17,000, creditors 10,000, branch debtors 1,500, creditors 2,050, cash 3,000 head office books, branch books 1,000, purchases head office 1,20,000 and 1,40,000 sales, branch 6,750 purchases, 22,500 sales, sundry expenses head office 15,000, branch 2,250, goods from head office 12,000, okay, branch 11,500 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹೆಡ್ ಆಫೀಸ್ ಅಕೌಂಟ್ ಆರ್ ಬ್ರಾಂಚ್ ಅಕೌಂಟ್ 11,000. head office books shows a debit balance of 11,000 and branch book shows a credit balance of 8,350. Total 1,96,000, 32,900. Next, fixed assets are to be depreciated at 10%. Stock on 31st March 2019. Head office 11,600, branch 2,150. ಇದು closing stock. Prepare branch trading and profit and loss account for the year ended 31st March 2019 and consolidated balance sheet as on that date. ಸೊ ಈಗ ನೋಡಿ ಇಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಮತ್ತೆ ಕ್ಯಾಶ್ ಇನ್ ಟ್ರಾನ್ಸಿಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಮೊದಲನೇದಾಗಿ. ಸೊ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ನೋಡಿ ಏನು ಹೇಳಿದ್ದಾರೆ. ಸೊ ಬ್ರಾಂಚ್ ಅಕೌಂಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಆಫ್ 11,000 ಇನ್ ಹೆಡ್ ಆಫೀಸ್ ಬುಕ್ಸ್ ಅಲ್ವಾ. ನೆಕ್ಸ್ಟ್ ಇನ್ ಬ್ರಾಂಚ್ ಬುಕ್ಸ್ ಹೆಡ್ ಆಫೀಸ್ ಅಕೌಂಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ 8,350. ಸೊ ಬ್ರಾಂಚ್ ಅಕೌಂಟ್ ಅಲ್ಲಿ 11,000 ಇದೆ, ಹೆಡ್ ಆಫೀಸ್ ಅಕೌಂಟ್ ಅಲ್ಲಿ 8,350 ಇದೆ. ಸೊ ಹಾಗಾಗಿ ಡಿಫರೆನ್ಸ್ ಎಷ್ಟು? ಟೋಟಲ್ ಡಿಫರೆನ್ಸ್ 2,650. ಓಕೆ, 2,650 ಯಾಕೆ ಅಲ್ಲಿ ಡಿಫರೆನ್ಸ್ ಬರ್ತಾ ಇದೆ? ಸೊ ಏನು ಇದೆ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಇರುತ್ತೋ ಕ್ಯಾಶ್ ಇನ್ ಟ್ರಾನ್ಸಿಟ್ ಇದೆ ಅಂತ ಅರ್ಥ ಅಲ್ವಾ, ಡಿಫರೆನ್ಸ್ ಇದ್ರೆ. ಸೊ ಡಿಫರೆನ್ಸ್ ಇದೆ, ಹಾಗಾಗಿ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಥವಾ ಕ್ಯಾಶ್ ಇನ್ ಟ್ರಾನ್ಸಿಟ್ ಇರ್ಬೋದು. ಸೊ ಇಲ್ಲಿ ನೋಡಿ ಗೂಡ್ಸ್ ಫ್ರಮ್ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಏನು ತೋರಿಸಿದ್ದಾರೆ? ಗೂಡ್ಸ್ ಸೆಂಟ್ ಟು ಹೆಡ್ ಆಫೀಸ್ goods sent to branch is 12,000 as per head office books. Next, goods received from head office as per branch books 11,500. correct na? head office ನವರು ಏನು ಹೇಳಿದ್ದಾರೆ ಇಲ್ಲಿ? goods sent to branch is 12,000, but branch books says that goods received from head office is 11,500. so there is goods in transit. ಸೊ ಇವರು ಕಳಿಸಿದ್ದಾರೆ ಹೆಡ್ ಆಫೀಸ್ನವರು, ಬ್ರಾಂಚ್ನವರು ರಿಸೀವ್ ಮಾಡಲಿಲ್ಲ, ಹಾಗಾಗಿ ಏನಿದೆ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ ಆಫ್ ಸೊ ಏನು ಬರುತ್ತೆ ಅಲ್ಲಿ 12,000 ಮೈನಸ್ 11,500 ಅದು ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗಿರುತ್ತೆ ಅಲ್ವಾ. ಗೂಡ್ಸ್ ಸೆಂಟ್ ಆಸ್ ಪರ್ ಹೆಡ್ ಆಫೀಸ್ ಇಸ್ 12,000, ಗೂಡ್ಸ್ ರಿಸೀವ್ಡ್ ಆಸ್ ಪರ್ ಬ್ರಾಂಚ್ ಇಸ್ 11,500. ಸೊ ದರ್ ಇಸ್ ಡಿಫರೆನ್ಸ್ ಆಫ್ 500 should be treated as goods in transit. ಸೊ 500 ಏನಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಅದಿನ್ನು ರೀಚ್ ಆಗಲಿಲ್ಲ ಬ್ರಾಂಚಿಗೆ ಅಂತ ಅರ್ಥ. ಸೊ 500 ಗೂಡ್ಸ್ ಇನ್ ಟ್ರಾನ್ಸಿಟ್ ಇದೆ,
ಬಟ್ ಟೋಟಲ್ ಡಿಫರೆನ್ಸ್ ನಮಗೆ ಇರುವಂಥದ್ದು ಎಷ್ಟು 2650 ಅಲ್ವಾ. ಬ್ರಾಂಚ್ ಅಕೌಂಟ್ ಮತ್ತು ಹೆಡ್ ಆಫೀಸ್ ಅಕೌಂಟಲ್ಲಿ ಟೋಟಲ್ ಡಿಫರೆನ್ಸ್ 2650 ಇದೆ. ಸೊ ಔಟ್ ಆಫ್ ಇನ್ ಟೋಟಲ್ 2650, if 500 is goods in transit, then remaining 2150 is cash in transit. ಓಕೆ, ಈಗ 2650 ಅಲ್ಲಿ 500 ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ನಮಗೆ ಗೊತ್ತಾಗಿದೆ. ಸೊ ರಿಮೈನಿಂಗ್ 2150 ಏನಾಗುತ್ತೆ ಅಲ್ಲಿ ಕ್ಯಾಶ್ ಇನ್ ಟ್ರಾನ್ಸಿಟ್. ಓಕೆ, 2650 ಮೈನಸ್ 500, 2150 ಕ್ಯಾಶ್ ಇನ್ ಟ್ರಾನ್ಸಿಟ್. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ 500, ಕ್ಯಾಶ್ ಇನ್ ಟ್ರಾನ್ಸಿಟ್ 2150. Now Kundapur branch trading and profit and loss account for the year ended 31st March 2019. ಸೊ ಇನ್ಕಾರ್ಪೊರೇಷನ್ ಎಂಟ್ರೀಸ್ ಅಲ್ಲಿ ನಮಗೆ ಕೇಳಲಿಲ್ಲ, ನಾವು ಯಾವುದನ್ನು ಮಾತ್ರ ಅಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದೇ ರೀತಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ನಾವು ಲೆಟ್ ಅಸ್ ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಹೆಡ್ ಆಫೀಸ್ 14,000, branch 1900. Okay, purchases 1,20,000, 6,750, 1,20,000, branch 6,750. goods from head office, okay, branch ಅಂದ್ರೆ ಬ್ರಾಂಚ್ಗೆ ಕಳಿಸಿರುವಂತಹ ಗೂಡ್ಸ್ ಎಷ್ಟು ಇಲ್ಲಿ ಈಗ 11,500. ನೆಕ್ಸ್ಟ್ ಬೈ ಸೇಲ್ಸ್ ಹೆಡ್ ಆಫೀಸ್, ಸೇಲ್ಸ್ ನೋಡಿ ಇಲ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ಸ್. ಓಕೆ, 1,40,000, 22,500, 1,40,000, 22,500. ಕ್ಲೋಸಿಂಗ್ ಸ್ಟಾಕ್ 11,600, 2,150, 11,600, 2,150. Buy goods sent to branch, it is goods returned 12,000. ಇಲ್ಲಿ ಏನಿದೆ goods from head office 12,000. So buy goods sent to branch 12,000. ಟೋಟಲ್ ಎಷ್ಟಾಯ್ತು ಈಗ? ಹೆಡ್ ಆಫೀಸ್ 1,63,600, branch 24,650. So gross profit 29,600, 4,500 branch. By gross profit brought down 29,600, 4,500. Next come to profit and loss account. So here we have to take expenses. So sundry expenses, head office 15,000, branch 2,250. So ಯಾವುದೆಲ್ಲ ಕೊಟ್ಟಿದ್ದಾರೆ sundry expenses. Okay, next depreciation ಇದೆ 10% on stock. So depreciation on fixed assets 10%. So fixed assets ಇಲ್ಲಿ 16,000 ಮತ್ತು 8,000. ಸೊ ಡೆಪ್ರಿಸಿಯೇಷನ್ ಎಷ್ಟಾಯ್ತು ಅಲ್ಲಿ 10% ಆಗಿ 1,600 ಮತ್ತು 800. ಈಗ ಡಿಫರೆನ್ಸ್ 29,600 ಹೆಡ್ ಆಫೀಸ್ ಕಾಲಮ್, ಬ್ರಾಂಚ್ 4,500. ಟು ನೆಟ್ ಪ್ರಾಫಿಟ್ ಹೆಡ್ ಆಫೀಸ್ 13,000, ಬ್ರಾಂಚ್ ಕಾಲಮಲ್ಲಿ 1,450. ನೆಕ್ಸ್ಟ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದಾರಲ್ಲಿ. ಸೊ ಕನ್ಸಾಲಿಡೇಟ್ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ 31st March 2019. asset side, fixed assets, head office 16,000, branch 8,000. So depreciation on fixed assets ಎಷ್ಟೀಗ 10% ಆದರೆ 1,600 ಮತ್ತು 800. So less depreciation 2,400. So total 21,600. Next debtors, head office 17,000, branch debtors 1,500, total 18,500. Cash, head office 3,000, branch 1,000, total 4,000. Closing stock,
head office 11,600, branch 2,150, total 13,750. Next, goods in transit. Okay, closing stock ಗೆ ಅದೇ ಆ್ಯಡ್ ಆಗಬೇಕಿತ್ತಲ್ಲ, ಗೂಡ್ಸ್ ಇನ್ ಟ್ರಾನ್ಸಿಟ್. ಸೊ ಅದನ್ನು ನಾವು ಅಸೆಟ್ ಸೈಡಲ್ಲಿ ಇಲ್ಲಿ ತಗೊಳ್ಬೇಕಾಗುತ್ತೆ. ಗೂಡ್ಸ್ ಇನ್ ಟ್ರಾನ್ಸಿಟ್ 500. ಅದೇ ರೀತಿ ಕ್ಯಾಶ್ ಇನ್ ಟ್ರಾನ್ಸಿಟ್ 2,150. ಸೊ ನೆಕ್ಸ್ಟ್ liability side, share capital 30,000. Share capital 30,000. Next, profit and loss account, opening balance. ಇಲ್ಲಿ opening balance ಕೊಟ್ಟಿದ್ದಾರೆ ನೋಡಿ, 4,000. Profit and loss account on 1/4/2018, 4,000. There is opening balance 4,000. Now add net profit. Okay, ಈಗ net profit find out ಮಾಡಿದ್ದೇವೆ ಇಲ್ಲಿ ನಾವು. 13,000 head office, branch 1,450. So 13,000 plus 1,450. Okay, plus 4,000 ಎಷ್ಟಾಯ್ತು ಈಗ? 18,450. Next, creditors, head office 10,000, branch 2,050, total 12,050. So total 60,500.